ಪ್ರಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಪರೀಕ್ಷೆಯನ್ನು ಬರೀತಕ್ಕಂಥ ನೀವು ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಏನಿದಾವೋ ಇವನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ. ಇದರಲ್ಲೇ ನೀವು ಪಾಸ್ ಆಗ್ಬೋದು. ಪಾಸಿಂಗ್ ಮಾರ್ಕ್ಸ್ಗೆ ಏನು ತೊಂದರೆ ಇಲ್ಲ. ಇಲ್ಲಿರ್ತಕ್ಕಂಥ 3 ಪೇಪರ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಆ ಎಲ್ಲವನ್ನೂ ಸಹಿತ ಚೆನ್ನಾಗಿ ಓದಿ ಬರೆದು ಅಭ್ಯಾಸ ಮಾಡಿ. ಇದರಿಂದ ನಿಮಗೆ 40ರಿಂದ 50 ಅಂಕಗಳು ಬರ್ತವೆ. ಜೊತೆಗೆ ನಿಮ್ಮ ಕಾಲೇಜಿನಲ್ಲಿ ಮಾಡಿರ್ತಕ್ಕಂತಹ 2 ಪೂರ್ವಸಿದ್ಧತಾ ಪರೀಕ್ಷೆಗಳು ಏನಿದಾವೆ ಆ ಪತ್ರಿಕೆಗಳನ್ನು ಸಹಿತ ಬಿಡಿಸಿ ಅವಕ್ಕೆಲ್ಲ ಉತ್ತರ ಬರೆದು ಅಭ್ಯಾಸ ಮಾಡಿ. ಇದ್ರ ಜೊತೆಗೆ ನಾನು 80ಕ್ಕೆ 80 ಅಂಕಗಳು ತಗೊಂಡಿರ್ತಕ್ಕಂತಹ ಉತ್ತರ ಪತ್ರಿಕೆಯನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಹೇಗೆ ಬರಿಬೇಕು ಅಂತ ಅನ್ನೋದನ್ನು ಆ ಪತ್ರಿಕೆಯಲ್ಲಿ ನೀವು ಗಮನಿಸ್ಬೋದು. ಇವತ್ತಿನ ತರಗತಿಯಲ್ಲಿ ದ್ವಿತೀಯ PUC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಉತ್ತರಗಳನ್ನು ನೋಡೋಣ. ಸೀತೆಯು ತೃಣ ಸಮಾನವೆಂದು ಭಾವಿಸಿದ್ದು ರಾವಣನ ರೂಪವನ್ನು. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಅಂಧಕ. ಯಾವುದನ್ನು ಗೆದ್ದವನನ್ನು ಯೋಗಿ ಎನ್ನಬಹುದು. ಅರಿಷಡ್ವರ್ಗಗಳನ್ನು. ಜಾಲಿಯ ರಸಸ್ವಾದ ಹೇಗಿರುತ್ತದೆ. ವಿಷದಂತೆ. ಬಾನ್ ಹೊಗರಲುಂಟು, ಮರ ಚಿಗುರಲುಂಟು, ಬರಲುಂಟೆ ಸುಗ್ಗಿ ಮತ್ತೆ. ಈ ಸಾಲುಗಳಲ್ಲಿ ಹೊಮ್ಮಿರುವ ಕವಿಯ ಭಾವವೆಂದರೆ ಬಾನು ಮತ್ತು ಮರದ ನಿತ್ಯ ನೂತನತೆ ನಮಗಿಲ್ಲವೆಂಬುದು. ಯಾಕೆ ಉತ್ತರ ಸರಿ ಅಂದರೆ, ಬಾನು ಮತ್ತು ಮರ ಪ್ರತಿ ದಿವಸ ಹೊಸತಾಗಿ ಕಾಣಿಸ್ಕೊಳ್ತವೆ. ಹೇಗೆ ಅಂದರೆ, ಬಾನು ಪ್ರತಿ ದಿವಸ ಸೂರ್ಯನ ಬೆಳಕಿಂದ ಪ್ರಕಾಶಿಸುತ್ತೆ. ಮರ ಯಾವಾಗಲೂ ಚಿಗುರುತ್ತಾ ಇರುತ್ತೆ. ಆದರೆ ಮನುಷ್ಯನ ಜೀವನದಲ್ಲಿ ಯೌವನ ಅನ್ನೋ ಸುಗ್ಗಿ ಕಾಲ ಒಮ್ಮೆ ಮಾತ್ರ ಬರೋದು. ಹಾಗಾಗಿ ಇವುಗಳಿಗಿರೋ ನಿತ್ಯ ನೂತನತೆ ನಮಗಿಲ್ಲ ಅಂತ ಕವಿ ಹೇಳಿದ್ದಾರೆ. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ರುದ್ರಪ್ಪ. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು. ಆಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಎಂದು ಹಾಮಾನ ಹೇಳಿರುವುದರ ಸಾರ. ಕನ್ನಡದ ಕೆಲಸಗಳಲ್ಲಿ ಸಾರ್ವಜನಿಕರ ಹೊಣೆಯೂ ಇರುತ್ತದೆ. ಆನೆಯ ಮಾವುತನ ಹೆಸರು ವೇಲಾಯುಧ. ಅದು ಹೇಗೆ ಆನೆ ಕೆಲಸ ಅಂತೀಯ? ತಂತಿ ಮೇಲೆ ಕೊಂಬೆ ಎಳೆದ್ರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತೋಗೋದಿಲ್ವೇನೋ ಎಂಬ ನಿರೂಪಕರ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವ. ದುರ್ಗಪ್ಪನ ಮಾತಿನ ಮೇಲಿನ ಅಪನಂಬಿಕೆ. 10ನೇ ಪ್ರಶ್ನೆ. ಟೆಲಿಫೋನ್ ಸಿಬ್ಬಂದಿ ಮುಷ್ಕರ ಹೂಡಿದ್ದು ಇವರ ವಿರುದ್ಧ. ವಿದ್ಯುತ್ ಇಲಾಖೆ. ಬಿಟ್ಟ ಸ್ಥಳಗಳನ್ನು ನೋಡೋಣ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಸೀತಾ ನೆನಪಾಗುತ್ತಾರೆ. ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ. ಪ್ರಶ್ನೆ ಕೇಳುವುದು ವಿಜ್ಞಾನದ ಅಡಿಪಾಯವೆಂಬುದು ಕಲಾಂ ಅವರ ಅಭಿಪ್ರಾಯ. ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ. ಚಂದ್ರಭವನ ಎಂಬುದು ಹಳ್ಳಿಯ ಚಹಾ ಹೋಟೆಲಿನ ಹೆಸರು. ಹೊಂದಿಸಿ ಬರೆಯಿರಿ. ಸೋಮೇಶ್ವರ ಶತಕ. ಪಗೆಯಂ ಬಾಲಕನೆಂಬರೆ ಆಯ್ಕೆ ಕೃತಿ. ಜಾಲಿಯ ಮರದಂತೆ ಇದೊಂದು ಕೀರ್ತನೆ. ವ್ಯಕ್ತಿಪರ ಕವನಗಳು KS ನಿಸಾರ್ ಅಹಮದ್ ಅವರ ಕೃತಿ. ಜೊತೆಗೆ ಶಿಲುಬೆ ಏರಿದ್ದಾನೆ ಪದ್ಯದ ಆಯ್ಕೆ ಕೃತಿ ಇದು. ಸುಕನ್ಯಾ ಮಾರುತಿ ನಾನೆಂಬ ಮಾಯೆ ಕೃತಿಯನ್ನು ಬರೆದಿದ್ದಾರೆ. ಒಮ್ಮೆ ನಗುತ್ತೇವೆ ಪದ್ಯದ ಆಯ್ಕೆ ಕೃತಿ. ಹತ್ತಿ ಚಿತ್ತ ಮತ್ತು T ಯಲ್ಲಪ್ಪ ಅವರು ಬರೆದಿರ್ತಕ್ಕಂಥದ್ದು. ಈಗ 2-3 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾವಣ ಪ್ರಮದವನಕ್ಕೆ ಭೋಂಕನೆ ಬರುತ್ತಿರುವುದನ್ನು, ಭೋಂಕನೆ ಅಂದರೆ ತಕ್ಷಣ, ಕೂಡಲೇ ಅಂತ ಅರ್ಥ ಬರುತ್ತೆ. ಅದನ್ನು ನೋಡಿ ಸೀತೆ ಮನಸ್ಸಿನಲ್ಲಿ ಕಳವಳಗೊಂಡಳು. ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನು ಎಂದು ಆತಂಕಗೊಂಡು ಸೀತೆ ತಲ್ಲಣಗೊಂಡಳು. 18ನೇ ಪ್ರಶ್ನೆ. ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ? ಭೂಮಿಯಲ್ಲಿ ಯಾರು ಏನು ಹೇಳಿದರೂ ಕೋಪಿಸಿಕೊಳ್ಳದೆ ತಾಳ್ಮೆಯಿಂದ ಇರಬಲ್ಲವನು ರಾಜನಾಗುವನು. ಮಂತ್ರಿಯಾದವನು ನಾನಾ ಚಮತ್ಕಾರಗಳನ್ನು ಹೊಂದಿದವನಾಗಿರಬೇಕು. ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಕವಿಯ ಪ್ರಕಾರ ಮುಪ್ಪು ಅಂತಂದರೆ ಅದು ಚಿಂತೆಯಲ್ಲಿ ಮುಳುಗಿರುವ ಕಾಲ. ಹರೆಯ ಅಂತಂದರೆ ಯೌವನಾವಸ್ಥೆ, ಅದು ಮತ್ತೆ ಮತ್ತೆ ಮರಳಿ ಬರೋದಿಲ್ಲ. ಹಾಗಾಗಿ ಯೌವನಾವಸ್ಥೆಯನ್ನು ಚಿಂತೆಯ ಚಿತೆಯನ್ನಾಗಿ ಮಾಡಿಕೊಳ್ಳದೆ ಅದನ್ನು ಚಿಂತನೆಯ ಚಿಲುಮೆಯಾಗಿ ಮಾಡಿಕೊಳ್ಳಬೇಕು ಅಂತ ಕವಿ ಬೇಂದ್ರೆಯವರು ಆಸೆ ಪಡ್ತಾರೆ. 20. ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಅವು ಕಾಲರಾಯನ ಗುಜರಿ ಸೇರಿಲ್ಲ, ಬದಲಾಗಿ ವೇಷ ಮರೆಸಿಕೊಂಡಿವೆ. ಅಧಿಕಾರದ ಬಲಿಷ್ಠ ಕೈಗಳು, ಎದೆಯಾಳದ ಮುಯ್ಯಿಗಳು, ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರನೇಡುಗಳು ದ್ವೇಷ ಹಿಂಸೆಯ ಹೊಸ ರೂಪವನ್ನು ತಾಳಿವೆ. ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೋಡೋಣ. 21ನೇ ಪ್ರಶ್ನೆ. ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು?
ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ ಮತ್ತು ಮಗುವಿಗೆ ಕೆಮ್ಮು ಹೋಗುತ್ತಲೇ ಇಲ್ಲ. ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು. ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ? ಹಾಮಾನಾಯಕರಲ್ಲಿ ಕನ್ನಡ ಪ್ರೀತಿಯು ಮಾಸ್ತಿ, ಕುವೆಂಪು, ತೀನಂಶ್ರೀ ಅವರ ಪದ್ಯಗಳನ್ನು ಪಠ್ಯಪುಸ್ತಕದಲ್ಲಿ ಓದಿದಾಗ ಸ್ಫುರಿಸಿದ್ದಾಗಿದೆ. ಸ್ಫುರಿಸೋದು ಅಂತಂದ್ರೆ ಹೊಳೆಯೋದು, ಗೋಚರ ಆಗೋದು ಅನ್ನೋ ಅರ್ಥ ಇದೆ. ಪ್ರಶ್ನೆ 23. ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡದ್ದೇನು? ಕಲಾಂ ಬಂಡೆಗಳ ಬಸಿರಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಂಡರು. ಕ್ಷಿಪಣಿ ರೂಪದಲ್ಲಿ ಆ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದನ್ನು ಅವರ ಒಳಗಣ್ಣು ನೋಡಿತು. ಪ್ರಶ್ನೆ 24. ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದ್ದು? ಮನೆಯಲ್ಲಿ ಕರಿದ ಪದಾರ್ಥಗಳನ್ನು ಜಡಿಯುವ ಇವರ ಜಡ್ಡೆಂದು ನೆಟ್ಟಗಾಗದು. ಹಾಗೂ ಸಾಯುತ್ತೇವೆ, ಹೀಗೂ ಸಾಯುತ್ತೇವೆ, ಕರಿದಿದ್ದನ್ನು ತಿಂದು ಸಾಯುತ್ತೇವೆ ಎನ್ನುವುದು ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದಾಗಿದೆ. ಈಗ ಕೃಷ್ಣೇಗೌಡರ ಆನೆ ದೀರ್ಘಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ 25. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ನೋಡಿ, 5 ಪದಾರ್ಥಗಳ ಹೆಸರಿದೆಯಲ್ವಾ, ಇದು ಮುಖ್ಯವಾದಂತಹ ಉತ್ತರ. ಮಠದಲ್ಲಿ ಬರೀ ಒಣ ಹುಲ್ಲು, ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡುದಸ್ತಾಗಿ ಬೆಳೆಸಿ ಸಾಕಿದನು. ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು ಯಾರು ಯಾರು? ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರು ಅಥವಾ ಕರೆಂಟಿನವರು, ಟೆಲಿಫೋನ್ ಡಿಪಾರ್ಟ್ಮೆಂಟಿನವರು ಹಾಗೂ PWD ಡಿಪಾರ್ಟ್ಮೆಂಟ್ನವರು. ನಾಯಿ ಕಚ್ಚಿದಲ್ಲಿ ಎಂದಾಗ ಜಬ್ಬಾರ್ ಇರುಸುಮುರುಸಿನಿಂದ ಏನು ಹೇಳಿದನು? ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಇರುಸುಮುರುಸಿನಿಂದ ಅದು ಬೀದಿಲಿ ತೋರಿಸೋ ಹಂಗಿಲ್ಲ, ನನ್ನ ಮಗುಂದು ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟ್ ಬಿಚ್ಚಬೇಕಾಗುತ್ತೆ ಎಂದು ದನಿ ತಗ್ಗಿಸಿ ಜಬ್ಬಾರ್ ಹೇಳಿದ. ಪ್ರಶ್ನೆ 28. ಆನೆಯನ್ನು ಹದ್ದು ಬಸ್ಸಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ಹೇಳಿದ್ದ? ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು, ಆ ಭಯಂಕರ ನೋವಿಗೆ 4 ಸಾರಿ ತಿವಿಯುವುದರೊಳಗೆ ಎಂಥ ಪುಂಡಾನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿಬಿಡುತ್ತದೆಂದು ವೇಲಾಯುಧನ ಅಪ್ಪ ಅವನಿಗೆ ಹೇಳಿದ್ದ. ವಿದ್ಯಾರ್ಥಿಗಳೇ, ಈಗ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂದರ್ಭದ ಪ್ರಶ್ನೆಗಳನ್ನು ನೋಡಿ. ಹಗೆಗಳನ್ನು ಹಿಂಡಿದನು ಮನದೊಳಗೆ. ಕುಮಾರವ್ಯಾಸ ಕವಿ ಬರೆದಿರೋ ಕರ್ನಾಟ ಭಾರತ ಕಥಾಮಂಜರಿಯಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಭೀಮನ ಮನಸ್ಸಿನಲ್ಲಾದ ತಳಮಳವನ್ನ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ದ್ರೌಪದಿಯ ಸ್ಥಿತಿಯನ್ನು ಕಂಡು ಭೀಮನ ಮನ ಕರಗುತ್ತದೆ, ಕಣ್ಣುಗಳಲ್ಲಿ ಕಂಬನಿ ತುಂಬುತ್ತದೆ, ರೋಷ ಕೆರಳುತ್ತದೆ. ಮನದಲ್ಲಿಯೇ ತನ್ನ ಶತ್ರುಗಳನ್ನು ನಾಶ ಮಾಡುವ ಕಲ್ಪನೆ ಅವನಲ್ಲಿ ರೋಮಾಂಚನವನ್ನುಂಟು ಮಾಡಿ ದ್ರೌಪದಿಯನ್ನು ತಬ್ಬಿ ಸಂತೈಸುತ್ತಾನೆ ಎಂದು ಕವಿ ಕುಮಾರವ್ಯಾಸ ಭೀಮನ ಮನಸ್ಥಿತಿಯನ್ನ ವರ್ಣಿಸ್ತಾನೆ. ಸ್ವಾರಸ್ಯ: ಭೀಮನಲ್ಲಿ ಉಂಟಾದ ಕ್ರೋಧದ ತೀವ್ರತೆ ಎಷ್ಟಿತ್ತೆಂಬುದು ಹಾಗೂ ಅವನು ತನ್ನ ವೈರಿಗಳನ್ನು ತನ್ನ ಮನದಲ್ಲಿ ಕೊಂದನೆಂದು ಈ ವಾಕ್ಯ ಬಿಂಬಿಸುತ್ತದೆ. ಪ್ರಶ್ನೆ 30. ನೀ ತಂಪ ನನ್ನ ತವರಿಗೆ. ಹಲಸಂಗಿ ಗೆಳೆಯರು ಸಂಪಾದಿಸಿದ ಹಬ್ಬಲಿಯವರ ರಸಬಳ್ಳಿ ಎಂಬ ಜನಪದ ತ್ರಿಪದಿಗಳಿಂದ ಆಯ್ದುಕೊಳ್ಳಲಾಗಿದೆ. ತಾಯಿಯ ಪ್ರೀತಿ, ಮಮತೆಯನ್ನ, ತಾಯಿಯ ಮಹಿಮೆಯನ್ನ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳಲಾಗಿದೆ. ತಾಯಿ ಮತ್ತೆ ತವರಿನ ಕುರಿತು ಜನಪದ ಹೆಣ್ಣು ಮಗಳೊಬ್ಬಳು ಈ ಮಾತನ್ನ ಹೇಳಿದ್ದಾಳೆ. ಯಾವ ರೀತಿಯಾಗಿ ಬೇಸಿಗೆಯ ಕಾಲಕ್ಕೆ ಬೇವಿನ ಮರದ ನೆರಳು ಹಾಗೂ ಭೀಮಾ ನದಿಯ ನೀರು ತಂಪನ್ನು ನೀಡುತ್ತದೆಯೋ ಅದೇ ರೀತಿಯಾಗಿ ತನ್ನ ಹೆತ್ತ ತಾಯಿಯು ತವರಿನಲ್ಲಿ ತಂಪು ನೀಡುವಳೆಂದು ಹೆಣ್ಣು ಮಗಳು ಹೇಳುತ್ತಾಳೆ. ಅಂದ್ರೆ ತಾಯಿಯ ಸಾಮೀಪ್ಯ ಮಗಳ ಮನಸ್ಸಿಗೆ ಮತ್ತು ಮಗಳ ಸಾಮೀಪ್ಯ ತಾಯಿಯ ಮನಸ್ಸಿಗೆ ತಂಪನ್ನು ನೀಡುವಂಥದ್ದು ಎಂದು ಹೇಳಿದ್ದಾರೆ. ಸ್ವಾರಸ್ಯ: ಪರಸ್ಪರ ತಾಯಿ ಮತ್ತು ಮಗಳ ಪ್ರೀತಿ, ಮಮತೆ ಮತ್ತು ಅನ್ಯೋನ್ಯತೆಯನ್ನ ನಾವಿಲ್ಲಿ ನೋಡಬಹುದು. ಮುಂದಿನ ಪ್ರಶ್ನೆ: ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿಪಾದಕ್ಕೆ. ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನೋ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮುದುಕನಿಂದ ಕರೆ ಬಂದ ಸಮಯದಲ್ಲೇ ಮಗನ ಕಾರು, ಮೊಮ್ಮಗಳ ಸ್ಕೂಟಿ ಹೊರಟ ಸದ್ದು ಕೇಳಿದೆ. ಮೊಮ್ಮಗ ಸ್ಕೂಲಿಗೆ ಹೋಗುವ ವ್ಯಾನು ಬಂದಾಯಿತು. ಇನ್ನಿರುವ ಅಡ್ಡಿ ಎಂದರೆ ಸೊಸೆ. ಅವಳಿಗೂ ಹೊರಗಡೆಯ ಕೆಲಸ ಸಮ್ಮಿಲಿಸಲಿ. ತಾನು ಮುದುಕನೊಂದಿಗೆ ಸ್ವಲ್ಪ ಹೊತ್ತು ನಿರಾಳವಾಗಿ ಮಾತನಾಡಿಕೊಳ್ಳಬಹುದು. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ ಅಂದರೆ ಇದಕ್ಕೆ ಅವಕಾಶ ಮಾಡಿಕೊಟ್ಟರೆ ತನ್ನ ಮನೆದೇವರಾದ ಗುಟ್ಟೆ ಮಲ್ಲಪ್ಪನಿಗೆ ಒಂದು ಹೂ ಹೆಚ್ಚಿಗೆ ಇಡುವುದಾಗಿ ಮುದುಕಿಯು ಸಲ್ಲಿಸುವ ಪ್ರಾರ್ಥನೆಯಾಗಿದೆ. ಸ್ವಾರಸ್ಯ: ಈ ಮಾತು ಮುದುಕಿಯು ತನ್ನೊಳಗೆ ದೇವರಿಗೆ ಸಲ್ಲಿಸಿರುವ ಪ್ರಾರ್ಥನೆಯಾಗಿದೆ. ಈಗ ಗದ್ಯಕ್ಕೆ ಸಂಬಂಧಪಟ್ಟಂತಹ ಸಂದರ್ಭ: ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಈ ವಾಕ್ಯವನ್ನ P. ಲಂಕೇಶ್ ಅವರ ಸಮಗ್ರ ಕಥೆಗಳು ಅನ್ನೋ ಕೃತಿಯಿಂದ
ಆರಿಸಿಕೊಂಡಂತಹ ಮುಟ್ಟಿಸಿಕೊಂಡವನು ಅನ್ನೋ ಕಥೆಯಿಂದ ತೆಗೆದುಕೊಳ್ಳಲಾಗಿದೆ. ಬಸಲಿಂಗ ತನ್ನ ಕಣ್ಣನ್ನು ತೋರಿಸಲು ಡಾಕ್ಟರ್ ತಿಮ್ಮಪ್ಪನವರ ಹತ್ತಿರ ಹೋದಾಗ ಈ ಮಾತನ್ನು ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರು ಹೇಳ್ತಾರೆ. ಅನುಭವಿ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಎಡಗಣ್ಣಿನ ಆಪರೇಷನ್ ಮುಗಿಸಿದರು. ಅವನ ಕೈ ಹಿಡಿದುಕೊಂಡು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರು ಸೋಕಿಸಬಾರದು. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಹೇಳಿದರು. ಸ್ವಾರಸ್ಯ, ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪ ನೀಡಿದ ತಿಳುವಳಿಕೆ ಮತ್ತು ಎಚ್ಚರಿಕೆ ಇದಾಗಿದೆ. ಪ್ರಶ್ನೆ 33. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ನೇಮಿಚಂದ್ರ ಅವರು ಬರೆದಿರುವ ಬದುಕು ಬದಲಿಸಬಹುದು ಕೃತಿಯಿಂದ ಆರಿಸಿದ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯದಿಂದ ತೆಗೆದುಕೊಳ್ಳಲಾಗಿದೆ. ಲೇಖಕಿ ಅದೃಷ್ಟವನ್ನು ಕುರಿತು ಮಾತನಾಡುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಲೇಖಕಿಗೆ ಯಾರಾದರೂ ಮಾತಿನ ಮಧ್ಯೆ ಏನ್ ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ, ಆಗೋದು ಆಗೇ ಆಗುತ್ತೆ ಎಂದರೆ ರೇಗಿ ಹೋಗುತ್ತದೆಯಂತೆ. ಏಕೆಂದರೆ ಅವರ ಪ್ರಕಾರ ನಾವು ಕೆಲವೊಮ್ಮೆ ಆಗುವುದನ್ನು ತಡೆಯಲಾಗದಿರಬಹುದು, ಆದರೆ ತಡೆಯುವ ಪ್ರಯತ್ನವನ್ನಾದರೂ ಮಾಡಬಹುದಲ್ಲವೇ ಎಂದು ಪ್ರಶ್ನಿಸಿಕೊಳ್ಳುತ್ತಾರೆ. ಸ್ವಾರಸ್ಯ, ಅದೃಷ್ಟವನ್ನು ನಂಬಿ ಕೈಕಟ್ಟಿ ಕೂರುವುದಕ್ಕಿಂತ ಮನುಷ್ಯ ಪ್ರಯತ್ನ ಅತಿ ಮುಖ್ಯವೆಂಬುದು ಲೇಖಕಿಯ ಅಭಿಪ್ರಾಯವಾಗಿದೆ. 34ನೇ ಪ್ರಶ್ನೆ. ನೀರಿಳಿಯದ ಗಂಟಲೋಳ್ ಕಡುಬಂ ತುರುಕಿದಂತಾಯಿತು. ಮುದ್ದಣ ಕವಿ ಬರೆದ ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಗದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಈ ಮಾತನ್ನು ಮನೋರಮೆ ಮುದ್ದಣನಿಗೆ ಹೇಳುತ್ತಾಳೆ. ಮುದ್ದಣನು ಮನೋರಮೆಗೆ ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣದ ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ ಮನೋರಮೆ ಆತನನ್ನು ಬೇಗನೆ ತಡೆದು, ಶ್ರೀರಾಮನ ಕಥೆಯನ್ನು ಹೇಳೆಂದರೆ ನೀನು ಬಸದಿಗುಡೆಯರಪ್ಪ ಸುರೇಂದ್ರರ ಚರಿತೆಯನ್ನು ಹೇಳುವುದೇ ಎಂದು ಕೇಳುತ್ತಾಳೆ. ಆಗ ಮುದ್ದಣ, ಇದು ಸುರೇಂದ್ರರ ಚರಿತೆ ಅಲ್ಲ, ಶ್ರೀರಾಮನ ಕಥೆಯನ್ನು ಸಂಸ್ಕೃತ ಪದಗಳಿಂದ ಹೊಗಳಿ ಹೇಳುತ್ತಿದ್ದೇನೆ. ಇದು ಸಂಸ್ಕೃತ ಭಾಷೆಯ ಸೊಗಸು ಎಂದು ಹೇಳುತ್ತಾನೆ. ಆಗ ಮನೋರಮೆ, ನನಗೆ ಸರಿಯಾಗಿ ಕನ್ನಡ ಭಾಷೆಯ ಸೊಗಸನ್ನೇ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಅಂಥದ್ದರಲ್ಲಿ ನೀನು ನನಗೆ ಅರ್ಥವಾಗದ ಸಂಸ್ಕೃತ ಭಾಷೆಯಲ್ಲಿ ಕತೆ ಹೇಳಿದರೆ ಅದು ಹೇಗಾಗುತ್ತದೆ ಎಂದರೆ ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತು ಎಂದು ಮನೋರಮೆ ಹೇಳಿದಳು. ಸ್ವಾರಸ್ಯ, ಇಲ್ಲಿ ಮನೋರಮೆಗೆ ಕ್ಲಿಷ್ಟ ಸಂಸ್ಕೃತ ವಾಕ್ಯ ರಚನೆಯ ಬಗ್ಗೆ ವಿರೋಧ ಮತ್ತು ತಿರುಳ್ಗನ್ನಡದ ಬಗ್ಗೆ ಅಭಿಮಾನ ಕಂಡುಬರುತ್ತದೆ. ವಿದ್ಯಾರ್ಥಿಗಳೇ, ಈಗ ದೀರ್ಘಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂದರ್ಭಗಳನ್ನು ನೋಡೋಣ. ವ್ಯಪನ್ ಸರ್, ವ್ಯಪನ್ ನಮಗೆ ಮುಖ್ಯ. KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ತೆಗೆದುಕೊಳ್ಳಲಾಗಿದೆ. ಫಾರೆಸ್ಟರ್ ನಾಗರಾಜ ಈ ಮಾತನ್ನ ನಿರೂಪಕರಿಗೆ ಹೇಳುತ್ತಾನೆ. ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬಾ ಮುಖ್ಯ. ನಾಳೆ ಕೋರ್ಟಿನಲ್ಲಿ ಕೇಳ್ತಾರೆ, ಅವನು ಯಾವುದರಿಂದ ಮರ ಕಡ್ದ ಅಂತ. ಕತ್ತೀಲಿ ಕಡಿದನೋ, ಕೊಡಲಿಲಿ ಕಡಿದನೋ, ಗರಗಸದಲ್ಲಿ ಕುಯ್ದನೋ ಅಂತ. ಅವಾಗ ನಾವು ವೆಪನ್ ಹಾಜರುಪಡಿಸಬೇಕೋ ಬೇಡವೋ ನೀವೇ ಹೇಳಿ ಎಂದು ಫಾರೆಸ್ಟರ್ ನಾಗರಾಜ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ, ಕೋರ್ಟಿನ ವ್ಯವಹಾರಗಳು ನಡೆಯುವುದು ಸಾಕ್ಷಿಗಳ ಮೇಲೆಯೇ ಎಂಬುದನ್ನು ತಿಳಿಸುವುದು ಈ ಮಾತಿನ ಸ್ವಾರಸ್ಯವಾಗಿದೆ. ಪ್ರಶ್ನೆ 36. ಆನೆ ಬೇಲಿ ದಾಟಿ ಹೋಯ್ತು ಸರ್. ಆಯ್ಕೆ ಗೊತ್ತಿದೆ ನಿಮಗೆ? ಈ ಮಾತನ್ನು ಗಾರ್ಡ್ ರಾಮಪ್ಪ ನಾಗರಾಜನಿಗೆ ಆನೆ ಕಾಡಿನಲ್ಲಿ ಮರೆಯಾಗಿ ಹೋದಾಗ ಈ ಮಾತನ್ನು ಹೇಳುತ್ತಾನೆ. ಆನೆಯನ್ನು ಕೊಲ್ಲಲೆಂದು ನಾಗರಾಜ ಕೃಷ್ಣೇಗೌಡನ ತೋಟದ ಬೇಲಿ ಮೂಲೆಯಲ್ಲಿ ಬಿಳಿ ಬೂರುಗದ ಮರದ ಕೆಳಗೆ ಕೋವಿ ಹಿಡಿದು ಒಬ್ಬನೇ ಕುಳಿತಿದ್ದ. ಅದಕ್ಕೆ ಆ ಒಬ್ಬನೇ ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇದು ಸಾಕಿದ ಆನೆಯಾಗಿದ್ದರಿಂದ ಏನೇ ಆದರೂ ಕಾಡಾನೆಯಷ್ಟು ಸೂಕ್ಷ್ಮವಾಗಿರುವುದಿಲ್ಲವೆಂದು ಧೈರ್ಯ ಅವನಲ್ಲಿತ್ತು. ದಾರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಶಬ್ದ ಆಗಿದ್ದರಿಂದ ಬೆಚ್ಚಿಬಿದ್ದ ನಾಗರಾಜ ಕೋವಿ ಎತ್ತಿ ಹಿಡಿದು ಆ ಕಡೆ ನೋಡಿದ. ಹಾಗೆಯೇ ನಸುಗತ್ತಲಲ್ಲಿ ಬಂದ ಗಾರ್ಡ್ ರಾಮಪ್ಪ ನಾಗರಾಜನನ್ನು ಕುರಿತು ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ, ಇಲ್ಲಿ ಗಾರ್ಡ್ ರಾಮಪ್ಪನಿಗಾದ ಗಾಬರಿ ಕಳವಳವನ್ನ ನೋಡಬಹುದು. ವಿದ್ಯಾರ್ಥಿಗಳೇ, ಈಗ 4 ಅಂಕದ ಪ್ರಶ್ನೋತ್ತರಗಳು ಪದ್ಯ ಭಾಗದಲ್ಲಿದ್ದಾವೆ ನೋಡಿ. ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ. ಮನಪರಿವರ್ತನೆಯ ಸಂದರ್ಭ ಅಂತಂದ್ರೆ ಸೀತೆ ಮೂರ್ಛೆ ಬಂದು ಬಿದ್ದೋಗ್ತಾಳಲ್ವಾ, ಅದು ಅಲ್ಲಿಂದ ಉತ್ತರ ಪ್ರಾರಂಭಿಸ್ಬೇಕು. ನೀವು ಕೊನೆಯವರೆಗೂ ಬರೀಬೇಕು. ಕೆಲವು ಸರಿ ಏನು ಮಾಡ್ಬಿಡ್ತೀರ ನೀವು, ರಾವಣ ಬರ್ತಾನೆ, ಅವಳ ಜೊತೆ ಮಾತಾಡ್ತಾನೆ, ಅವಳು ಕರುಣೆ ತೋರಿಸೋದಾದ್ರೆ ರಾಮ ಲಕ್ಷ್ಮಣರು ಯುದ್ಧದಲ್ಲಿ ಜೀವಂತವಾಗಿರೋವರೆಗೂ ಬರಬೇಡ ಇಲ್ಲಿಗೆ ಅಂತ ಹೇಳಿ ಮೂರ್ಛೆ ಬಿದ್ದೋದ್ಲು, ಆವಾಗ ರಾವಣನ ಮನಸ್ಸು ಪರಿವರ್ತನೆ ಆಯಿತು ಅಂತ ಬರೀತೀರ. ಅದಲ್ಲ ಉತ್ತರ. ರಾವಣನ ಮನಸ್ಸು ಹೇಗೆಲ್ಲ ಪರಿವರ್ತನೆ ಆಯಿತು ಅಂತ ಕವಿ ಅಲ್ಲಿಂದ ಮುಂದಕ್ಕೆ ವಿವರಿಸ್ತಾರೆ ನೋಡಿ, ಅದನ್ನ ಬರೀಬೇಕು. ವಿದ್ಯಾರ್ಥಿಗಳೇ, ಇಲ್ಲಿದೆ ನೋಡಿ ಉತ್ತರ. ನೀವು ಇದನ್ನೆಲ್ಲನೂ ಓದ್ಕೋಬೇಕು.
ಇದಾದ್ಮೇಲೆ ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿ ಅಂತ ಕೇಳಿದಾರಲ್ವಾ. ಇದು ಅಷ್ಟೇನೆ, ದುರ್ಯೋಧನ ತಮ್ಮನಾದಂತಹ ದುಶ್ಯಾಸನಿಗೆ ಹೇಳಿ ದ್ರೌಪದಿಯ ಮುಂದೆಲೇ ಹಿಡಿದು ಎಳೆದು ಅವಮಾನ ಮಾಡ್ತಾನೆ ನೋಡಿ, ವಸ್ತ್ರಾಪರಣ ಮಾಡ್ತಾನಲ್ವಾ, ಅದು ಮೊದಲನೇ ಅವಮಾನ. ಇನ್ನೊಂದ್ಸಲ ಆ ಅಜ್ಞಾತವಾಸದಲ್ಲಿ ಇರ್ತಾರೆ ಪಾಂಡವರು. ಆವಾಗ ದುರ್ಯೋಧನನ ತಂಗಿ ಗಂಡನಾದಂತಹ ಸೈಂಧವ ಈತ ತನ್ನ ಭಾವನಾದಂತಹ ದುರ್ಯೋಧನನನ್ನ ಮೆಚ್ಚೋದಿಕ್ಕೋಸ್ಕರ ದ್ರೌಪದಿಯನ್ನ ಎಳೆದೊಯ್ದು ತೊಂದರೆ ಕೊಡ್ತಾನೆ. ಇದು 2ನೇ ಅವಮಾನ. 3ನೇ ಅವಮಾನ ಯಾವುದು ಅಂದರೆ 1 ವರ್ಷದ ಅಜ್ಞಾತವಾಸದಲ್ಲಿ ವಿರಾಟರಾಜನ ಆಸ್ಥಾನದಲ್ಲಿ ಇದ್ದಂತಹ ದ್ರೌಪದಿಯ ಮೇಲೆ ಕೀಚಕ ಕಣ್ಣು ಹಾಕ್ತಾನೆ, ಅವಳಿಗೆ ಕಿರುಕುಳ ಕೊಡ್ತಾ ಇರ್ತಾನೆ. ಒಂದ್ಸಲಿ ಓಲಗದಲ್ಲಿ ದ್ರೌಪದಿಯನ್ನ ಹಿಡಿಯೋದಿಕ್ಕೆ ಪ್ರಯತ್ನ ಪಡ್ತಾನೆ. ಅವಳು ಸಿಗದೆ ಇದ್ದಾಗ ಕಾಲಿಂದ ಒದ್ದು ಅವಮಾನ ಮಾಡ್ತಾನೆ. ಇದನ್ನ ನೀವು ಪ್ಯಾರಾವೈಸ್ ಬರೀಬೇಕು. 3 ಸ್ವಲ್ಪ ವಿವರಣಾತ್ಮಕವಾಗಿ ಬರೀರಿ, ಯಾಕೆಂದ್ರೆ ಉತ್ತರ ಜಾಸ್ತಿ ಇರಬೇಕಲ್ವಾ. ಒಂದು 10 ರಿಂದ 15 ಸಾಲುಗಳಷ್ಟು ಉತ್ತರ ಇರಬೇಕು. ಹಾಗಾಗಿ ಇದನ್ನ 3 ಪ್ಯಾರಾ ಮಾಡಿ ಬರೀರಿ. ಪ್ರಶ್ನೆ 39, ಮುಂಬೈ ಜಾತಕ ಕವಿತೆಯಲ್ಲಿ ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿ ಅಂದಾಗ ಮುಂಬೈ ಜಾತಕ ಪದ್ಯದ ಆಶಯವನ್ನ ಮೊದಲಿಗೆ ಸ್ವಲ್ಪ ಬರೀರಿ. ಅದಾದ್ಮೇಲೆ ಮಹಾನಗರಗಳಲ್ಲಿ ಮಕ್ಕಳ ಪಾಲಿಗೆ ತಾಯಿ ಯಾವ ಕರ್ತವ್ಯವನ್ನು ನಿರ್ವಹಿಸ್ತಾಳೆ, ತಂದೆ ಯಾವ ಕರ್ತವ್ಯವನ್ನು ನಿರ್ವಹಿಸ್ತಾರೆ, ಅದನ್ನು ಸ್ವಲ್ಪ ವಿವರಣಾತ್ಮಕವಾಗಿ ಬರಿಬೇಕಾಗುತ್ತೆ ನೀವು. 40ನೇ ಪ್ರಶ್ನೆ ನೋಡಿ, ಇಲ್ಲಿ ಉರಿಲಿಂಗ ಪೆದ್ದಿಗಳ ವಚನದಿಂದ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಅದಕ್ಕೆ 3 ಪ್ರಶ್ನೆ ಇದಾವೆ ನೋಡಿ. ಕೆರೆಯ ಉದಕವನ್ನು ಅರಸದವರಾರು? ಯಾರು? ತೊರೆಯೊಳಗೆ ಇದ್ದವನು, ಅಂದರೆ ನದಿ ನೀರೊಳಗೆ ನಿಂತಿರ್ತಕ್ಕಂಥವನು, ಕೆರೆ ನೀರನ್ನ ಹುಡುಕೊಂಡು ಹೋಗೋದಿಲ್ಲ. ಈ ವಚನದ ಕವಿ ಯಾರು? ಉರಿಲಿಂಗ ಪೆದ್ದಿ. ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಿದ್ದಾರೆ ಅಂದಾಗ ಸಾಮಾನ್ಯವಾಗಿ 3ನೇ ಪ್ರಶ್ನೆಗೆ ಇಡೀ ಪದ್ಯದ ಸಾರಾಂಶನೇ ಬರೀಬೇಕಾಗುತ್ತೆ. ನೀವು ಅದನ್ನ ಗಮನಿಸ್ಕೊಳ್ಳಿ. ಇದಿಷ್ಟು ಪದ್ಯ ಆಯಿತು. ಈಗ ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ. 41ನೇ ಪ್ರಶ್ನೆಯಿಂದ ಪ್ರಾರಂಭ ಆಗುತ್ತೆ. ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು ಅಂತಂದರೆ, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಮೊದಲನೇ ಪ್ಯಾರಾ ಇದೆ ನೋಡಿ, ಆ ಪ್ಯಾರಾ ಪೂರ್ತಿ ಓದ್ಕೋಬೇಕು ನೀವು. 42ನೇ ಪ್ರಶ್ನೆ, ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳಗೆ ಎಸೆಯಲು ಕಾರಣವೇನು ಅಂತಂದರೆ ನೋಡಿ, ಇಷ್ಟು ಬರೀಬೇಕು. ಆ ಬೆಳ್ಳಿ ಲೋಟ ಮಣ್ಣಲ್ಲಿ ಸಿಗುತ್ತಲ್ವಾ, ಅಲ್ಲಿಂದ ಕತೆ ಪ್ರಾರಂಭ ಆಗಿ ಆಕೆ ತನ್ನ ಕೈಯಲ್ಲಿ ಬೆಳ್ಳಿ ಲೋಟ ಇಟ್ಕೊಂಡು ಏನೇನೆಲ್ಲ ಯೋಚನೆ ಮಾಡ್ತಾಳಲ್ವಾ, ಆ ಹೋಲಿಕೆ ಎಲ್ಲ ಬರ್ತಾವೆ ನೋಡಿ. ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದ ಮೇಲಿನ ದೃಷ್ಟಿ ಯಾಕೆ ಬೇಕು, ಎರೆಹುಳು ಮಣ್ಣು ಕೆದಕಿದ ಹಾಗೆ, ಇದು ಬೆಳ್ಳಿಯದಾದ್ರೇನು, ಬುದ್ಧಿ ಬುರ್ನಾಸು ಅಂತ ಎಲ್ಲ ಹೇಳ್ತಾಳೆ ನೋಡಿ, ಅದೆಲ್ಲ ಬರೀಬೇಕಾಗುತ್ತೆ. ಇನ್ನು ದೀರ್ಘಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ ವಿವರಿಸಿ ಅಂದಾಗ, ಅದೇ ಕೆರೆ ಕೆಲಸಕ್ಕೆ ಅಂತ ಬಂದಿದ್ದಂಥ ಮಣ್ಣೋಡ್ರು ಆ ಕೊಡಲಿಯನ್ನು ಇಸ್ಕೊಂಡೋಗಿ ಅದನ್ನೆಲ್ಲ ಜಪ್ಪಿ ಹಾಳು ಮಾಡಿ ತಂದ್ಕೊಟ್ಟಿರ್ತಾರಲ್ವಾ, ಹಾಗಾಗಿ ಅವರು ವಾಪಸ್ ತಗೊಳಕ್ಕೆ ಹೋಗಲಿಲ್ಲ. ಅದು ವಿವರಣಾತ್ಮಕವಾಗಿದೆ ನೋಡಿ, ಬರೀರಿ. ಟೆಲಿಫೋನ್ ಲೈನ್ ಮನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ ಅಂತ ಅಂದಾಗ, ಆತ 17ನೇ ನಂಬರ್ ಕಂಬದ ಮೇಲೆ ರಿಪೇರಿ ಮಾಡ್ತಾ ಇರ್ತಾನೆ, ಹಾಗೆ ಸತ್ತೋಗ್ತಾನಲ್ವಾ, ಆ ಒಂದು ಸಾವಿನ ಸಂದರ್ಭವನ್ನು ಬರೀರಿ ನೀವು. ಹಾಗೆಯೇ ಭಾಷಾಭ್ಯಾಸ ನೋಡಿ, ನಾನಾರ್ಥ ಪದಗಳನ್ನು ಬರೆಯೋದಿಕ್ಕೆ ಕೇಳಿದ್ದಾರೆ. ನರ ಅಂದರೆ ಮನುಷ್ಯ, ಇನ್ನೊಂದು ರಕ್ತನಾಳ, ನರ್ವ್ಸ್ ಅಂತ ಹೇಳ್ತೀವಲ್ವ, ರಕ್ತನಾಳ. ನರ ಅಂತ ನಾವು ಅರ್ಜುನನ್ನು ಕರಿತೀವಿ. ನೆಕ್ಸ್ಟು ಗಂಡ. ಗಂಡ ಅಂದರೆ ಒಂದರ್ಥ ಪತಿ, ಇನ್ನೊಂದರ್ಥ ಅಪಾಯ, ಅಂದರೆ ಗಂಡಾಂತರ ಅಂತ ಅರ್ಥ ಬರುತ್ತೆ. ಮುನಿ ಅಂದರೆ ಕೋಪ, ಇನ್ನೊಂದರ್ಥ ಋಷಿ. 46ನೇ ಪ್ರಶ್ನೆ, ಗುಣವಾಚಕಗಳನ್ನು ಬರೆಯಿರಿ. ದುರ್ಜನರು ದುರ್ ಅಂತ ಬರೀಬೇಕು. ಹಾಡು ಹಕ್ಕಿ ಹಾಡು, ದೂರದೃಷ್ಟಿ ದೂರ. ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೆಯಿರಿ. ನಲಿಯುತ್ತ ಉತ್ತ, ಉತ್ತಿ ಬಂದರೆ ವರ್ತಮಾನ ಕಾಲ. ತಿಂದನು ಅಂದರೆ ತಿಂದಿದ ಆಗೋಗಿದೆ, ಹಾಗಾಗಿ ಇದು ಭೂತಕಾಲ. ನೋಡಿದಳು, ನೋಡಿದ್ದು ಆಗೋಗಿದೆ, ಭೂತಕಾಲ ಇದು ಕೂಡ. ಪ್ರಶ್ನೆ 48, 2 ವಿಭಕ್ತಿಗಳನ್ನು ಬರೆಯಿರಿ. ಮನೆಯಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ, ಹರೆಯಕ್ಕೆ ಕೆ ಚತುರ್ಥಿ, ನಲ್ಗತೆಯಂ ಅಂ ದ್ವಿತೀಯ ವಿಭಕ್ತಿ. ನುಡಿಗಟ್ಟುಗಳನ್ನು ನಿಮ್ಮ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಕೇಳಿದ್ದಾರೆ. ದಾರಿದೀಪ, ಹಿರಿಯರ ಮಾತುಗಳು ನಮಗೆ ದಾರಿದೀಪ. ಕೈ ಕೊಡು, ನಾವು ಜೀವನದಲ್ಲಿ ಯಾರಿಗೂ ಕೈ ಕೊಡಬಾರದು. ರೈಲು ಬಿಡು, ಮೋಸಗಾರರು ಯಾವಾಗಲೂ ರೈಲು ಬಿಡುತ್ತಾರೆ, ಅಂದರೆ ಸುಳ್ಳು ಹೇಳ್ತಾರೆ ಅಂತ.
ಅನ್ಯ ದೇಶೀಯ ಪದ ಬರೆಯಿರಿ ಅಂತ ಕೇಳಿದಾರೆ ನೋಡಿ. ಅರ್ಜಿ, ದುಬಾರಿ, ಅನನಾಸ್, ಬಟಾಟೆ, ಕಾಲೇಜು, ರೈಲು, ಬಸ್, ಪೆನ್ನು. ಯಾವುದಾದ್ರೂ ನೀವು ಬರಿಬೋದು. ಪ್ರಬಂಧವನ್ನ ಬರೆಯೋದಿಕ್ಕೆ ಕೇಳಿದಾರೆ ನೋಡಿ. ಅರಣ್ಯ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ. ಪೀಠಿಕೆ ನೋಡಿ ಇಷ್ಟು ಬರಿಬೇಕು. ಇದರಲ್ಲಿ ಜಾಸ್ತಿನೇ ಇದೆ, ಇಷ್ಟೊಂದೇನು ಬರೆಯೋದು ಬೇಡ, ಒಂದು ಅಂಕ ಅಷ್ಟೇ ಇರೋದು. ಹಾಗಾಗಿ ಯಾವುದಾದ್ರೂ ಒಂದು ಪ್ಯಾರಾ ಬರೆದ್ರೆ ಸಾಕು. ಇದಾದ್ಮೇಲೆ ನೋಡಿ ಈ ಥರ ಪಾಯಿಂಟ್ಸ್ ಥರ ಬರ್ಕೊಂಡೋದ್ರೆ ನಿಮಗೆ ಉತ್ತರ ಜಾಸ್ತಿ ಕಾಣಿಸುತ್ತೆ. ಹಾಗಾಗಿ ಇದೇ ರೀತಿಯಾಗಿ ಬರೀರಿ. ಕೊನೆಯಲ್ಲಿ ಉಪಸಂಹಾರ ಇದೆ ನೋಡಿ. ಅರಣ್ಯ ಸಂರಕ್ಷಣೆಯ ಪ್ರಯೋಜನಗಳು ಅಂತ ಇದೆ. ಅರಣ್ಯವನ್ನ ಹೇಗೆ ಉಳಿಸೋದು, ಇದಿಷ್ಟು ಅರಣ್ಯ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ ಅಂತ ಅನ್ನೋದು ನೋಡಿ. ಸಾಕಷ್ಟು ವಿಚಾರಗಳನ್ನ ನಾನಿಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಕೊನೆಯಲ್ಲಿ ನೋಡಿ ಉಪಸಂಹಾರ. ಇನ್ನೊಂದು ಪ್ರಬಂಧ ಇದೆ. 51ನೇ ಪ್ರಶ್ನೆ. ಕಸ ವಿಂಗಡಣೆ ನಾಗರಿಕರ ಹೊಣೆ. ಅಂದರೆ ಕಸವನ್ನ ವಿಂಗಡಿಸೋದು, ಬೇರೆ ಬೇರೆ ಮಾಡೋದು ನಾಗರಿಕರಾದಂತಹ ನಮ್ಮ ಜವಾಬ್ದಾರಿ ಅಂತ ಇದರ ಅರ್ಥ ನೋಡಿ. ಇಲ್ಲಿ ಪೀಠಿಕೆ ನಾಗರಿಕರ ಹೊಣೆಗಳು ಅಂದರೆ ಜವಾಬ್ದಾರಿಗಳು ಏನೇನು. ಒಣ ತ್ಯಾಜ್ಯ, ಹಸಿ ತ್ಯಾಜ್ಯ ಅಂತ ಬರುತ್ತಲ್ವಾ, ಆಮೇಲೆ ಈ ವೇಸ್ಟ್ ಅಂತ ಎಲ್ಲ ಬರುತ್ತಲ್ವಾ, ಅದನ್ನೆಲ್ಲ ಬರಿಬೇಕು ನೀವು ಇದನ್ನ. ಕೊನೆಯಲ್ಲಿ ನೋಡಿ ಉಪಸಂಹಾರ. ಇಷ್ಟು ಬರಿಬೇಕು. ಇದಾದ್ಮೇಲೆ ಪತ್ರಲೇಖನ ಇದೆ. ವಿದ್ಯಾರ್ಥಿಗಳೇ, ಇದು ವೈಯಕ್ತಿಕ ಪತ್ರ ನೋಡಿ. ಶ್ರೀ, ಕ್ಷೇಮ, ಬಲಭಾಗದಲ್ಲಿ ದಿನಾಂಕ, ಅದ್ರ ಕೆಳಗಡೆ ಇಲ್ಲಿ ಏನು ವಿಳಾಸ ಕೊಟ್ಟಿರ್ತಾರೋ ನಿಮ್ಮ ವಿಳಾಸ ಅಂತ ಭಾವಿಸ್ಕೊಳ್ಳಿ ಅಂತ ಕೊಟ್ಟಿರ್ತಾರಲ್ವಾ, ಅದನ್ನ ಬರಿಬೇಕು. ಆಮೇಲೆ ಸಂಬೋಧನೆ, ಪ್ರೀತಿಯ ಗೆಳತಿಗೆ ಸಂಬೋಧನೆ ಆದಮೇಲೆ ಕ್ಷೇಮ ಸಮಾಚಾರ, ಅದಾದಮೇಲೆ ಪತ್ರ ಬರೆದ ಕಾರಣವನ್ನು ವಿವರಿಸಬೇಕು. ನಾನು ಸ್ವಲ್ಪನೇ ಬರೆದಿದ್ದೀನಿ, ನೀವು ಇನ್ನೊಂದು ಸ್ವಲ್ಪ ಸೇರಿಸಿ ಬರೀರಿ. ಕೊನೆಯಲ್ಲಿ ವಂದನೆಗಳೊಂದಿಗೆ ಬಲಭಾಗದಲ್ಲಿ ಇಂತಿ ನಿನ್ನ ಪ್ರೀತಿಯ ಗೆಳೆಯ ಅಥವಾ ಗೆಳತಿ ಅಂತ ಬರೀಬೇಕು. ಅದಾದಮೇಲೆ ಎಡಭಾಗದಲ್ಲಿ ಹೊರ ವಿಳಾಸ, ಅಲ್ಲೇನು ವಿಳಾಸ ಕೊಟ್ಟಿರ್ತಾರೋ ಅದನ್ನೇ ನೀವು ಇಲ್ಲಿ ಬರಿಬೇಕು. ವ್ಯಾವಹಾರಿಕ ಪತ್ರ ನೋಡಿ. ದಿನಾಂಕ ಇವರಿಂದ ಇವರಿಗೆ ಎಡಭಾಗದಲ್ಲೇ ಬರಿಬೇಕು. ಅದಾದಮೇಲೆ ಮಾನ್ಯರೇ, ವಿಷಯದ ವಿವರಣೆ ಇರಬೇಕು. ವಂದನೆಗಳೊಂದಿಗೆ ಎಡಭಾಗದಲ್ಲಿ, ಬಲಭಾಗದಲ್ಲಿ ತಮ್ಮ ವಿಧೇಯ ವಿದ್ಯಾರ್ಥಿ, ಇಲ್ಲಿ ಸಹಿ ಇರಬೇಕು. ನಿಮ್ಮ ಹೆಸರು ಬ್ರಾಕೆಟಲ್ಲಿ ಹಾಕಬೇಕು. ಇಲ್ಲಿ ಹೊರವಿಳಾಸ ಬರೀಬಾರ್ದು. ಅಂಕಪಟ್ಟಿ ಮತ್ತು ವರ್ಗಾವಣೆ ಪತ್ರ ಕೇಳೋದಿಕ್ಕೆ ನೀವೇ ಖುದ್ದಾಗಿ ಕಾಲೇಜಿಗೆ ಹೋಗಬೇಕು, ನಿಮ್ಮ ಕೈಯಿಂದ ಕೊಡಬೇಕು. ಹಾಗಾಗಿ ಇದನ್ನೆಲ್ಲ ಪೋಸ್ಟ್ ಮಾಡೋದಿಕ್ಕೆ ಅಥವಾ ಹೊರವಿಳಾಸ ಬರೆಯೋದಿಕ್ಕೆ ಬರೋದಿಲ್ಲ. ವಿದ್ಯಾರ್ಥಿಗಳೇ, ಇವೆಲ್ಲ ಬಹಳ ಮುಖ್ಯವಾದಂತಹ ಪ್ರಶ್ನೆಗಳು. ನೀವು ಇದನ್ನೆಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಇವನ್ನೆಲ್ಲ ಓದ್ಕೊಂಡ್ರಿ ಅಂತಂದರೆ ಪಾಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಧನ್ಯವಾದಗಳು.